ರಾಜ್ಯದಲ್ಲಿ ಹೆಚ್ಚಾಗಿದೆ ಪಾಲಿಟಿಕ್ಸ್ ವಾರ್. ಪಾಕ್ ಇಂಡೋ ಯುದ್ಧ ಒಂದು ಕಡೆ ಆದರೆ ರಾಜ್ಯದಲ್ಲಿ ರಾಜಕೀಯ ಜಟಾಪಟಿ ಇನ್ನೊಂದು ಕಡೆ ಆಗಿದೆ. ನಿಲ್ತಾ ಇಲ್ಲ ರಾಜಕೀಯ ನಾಯಕರ ವಾಗ್ಯುದ್ಧ. ಯುದ್ಧ ನಿಂತರೂ ರಾಜಕಾರಣಿಗಳು ಮಾತ್ರ ತಮ್ಮ ಬೇಳೆ ಬೇಯಿಸಿಕೊಳ್ಳೋದನ್ನ ಕಡಿಮೆ ಮಾಡ್ತಾರೆ. ಕೆಲವರು ಮಾತಾಡಿ ಪೇಚಿಗೆ ಚಿಲ್ಕೊಳ್ತಾ ಇದ್ದಾರೆ, ಇನ್ನು ಕೆಲವರು ಆ ವಿಚಾರವನ್ನ ದೊಡ್ಡ ರಾಜಕೀಯ ಅಸ್ತ್ರವಾಗಿ ಬಳಸಿಕೊಳ್ತಾ ಇದ್ದಾರೆ. ಕೆಲವರ ಅಪಸ್ವರದಿಂದಲೇ ರಾಜಕೀಯ ಸಮರ ಹೆಚ್ಚಾಗ್ತಾ ಇದೆ. ಮೊದಲಿಗೆ ಯುದ್ಧ ಬೇಡ ಎಂದು ಸುದ್ದಿಯಾಗಿತ್ತು ಸಿಎಂ. ಈಗ ಸಿಎಂ ಮಾತನ್ನ ಗಂಭೀರವಾಗಿ ಪರಿಗಣಿಸಿದ್ದಂತ ಬಿಜೆಪಿ ನಾಯಕರು ಲೇವಡಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಪ್ರಿಯಾಂಕ್ ಖರ್ಗೆ, ಲಾಡ್, ಕೆಲ ನಾಯಕರ ಬಗ್ಗೆ ಕೆಂಡಾಮಂಡಲವಾಗಿದ್ದಾರೆ. ರಾಜ್ಯದಲ್ಲಿ ಪಾಲಿಟಿಕ್ಸ್ ಅಲ್ಲಿ ಈಗ ಯುದ್ಧದ ವಿಚಾರ ಭಾರಿ ದೊಡ್ಡ ಮಟ್ಟದ ವಾರ್ಗೆ ಕಾರಣವಾಗ್ತಾ ಇದೆ. ಯುದ್ಧ ನಿಂತರೂ ಕೂಡ ರಾಜಕೀಯ ನಾಯಕರ ಈ ಹೇಳಿಕೆಗಳು ಭಾರಿ ದೊಡ್ಡ ಮಟ್ಟದ ವಾಗ್ಯುದ್ಧಕ್ಕೆ ಸಾಕ್ಷಿಯಾಗ್ತಾ ಇದ್ದಾರೆ. ಪರಸ್ಪರ ಒಬ್ರಿಗೊಬ್ರು ಅಪಸ್ವರ. ಇಲ್ಲೊಬ್ಬ ಶಾಸಕ, ಕೈ ಶಾಸಕ ಮಾತನಾಡಿದ್ದಾರೆ, ಕೊತ್ತೂರು ಮಂಜುನಾಥ್. ಇವರು ಮಾತು ಕೇಳಿಸ್ಕೊಂಡ್ರೆ ನಗಬೇಕು, ಅಳಬೇಕು, ಅಥವಾ ಈ ಬುದ್ಧಿವಂತನೋ ಅವಿವೇಕಿನೋ ಒಂದು ಅರ್ಥ ಆಗಲ್ಲ. ಕೇಳಿಸ್ಕೊಳ್ಳಿ. ಏನು ಮಾಡಿದ್ದಾರೆ? ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ? ಇದಕ್ಕೆ ಪರಿಹಾರನ ಇದು? 28 ಜನ ನಮ್ಮ ಭಾರತೀಯರಿಗೆ ಗಂಡಸರು ಸತ್ತರಲ್ಲ, ಆ ಹೆಣ್ಮಕ್ಳಿಗೆ ಇದೇನಪ್ಪ ಪರಿಹಾರ ಕೊಡೋದು? ಆ ಹೆಣ್ಮಕ್ಳಿಗೆ ಇದೇನೇ ನೀವು ಸಮಾಧಾನ ಮಾಡೋದು? ಆ ಹೆಣ್ಮಕ್ಳಿಗೆ ಇದೇನಾ ನೀವು ಗೌರವ ಕೊಡೋದು? ಏನು ಮಾಡಿಬಿಟ್ಟಿದ್ದೀವಿ? ಅಲ್ಲಿ ಹೊಡೆದ್ಬಿಟ್ವಿ, ಇಲ್ಲಿ ಹೊಡೆದ್ಬಿಟ್ವಿ. ಇನ್ನೊಂದು ನಿಮ್ಮ ಟಿ ವಿಗಳಲ್ಲಿ ಏನು ತೋರಿಸ್ತಾರೆ ಅಂದರೆ, ಎಲ್ಲ ನೀವು ತೋರಿಸೋದೊಂದಾದರೆ ಅವ್ರು ತೋರಿಸೋದೊಂದು, ಅವ್ರು ತೋರಿಸೋದು ಇವರೊಂದು. ಇವ್ರು ಹಿಂಗೆ ಹೊಡೆದಿದ್ದಾರೆ ಅಂತ ಹೇಳ್ತಾರೆ, ಇವ್ರು ಹಿಂಗೆ ಹೊಡೆದಿದ್ದಾರೆ ಅಂತ ಹೇಳ್ತಾರೆ, ಇನ್ನೊಬ್ರು ಹಿಂಗೆ ಹೊಡೆದವ್ರೆ ಅಂತ ಹೇಳ್ತಾರೆ. ಯಾವ್ದು ನಂಬೋದು, ಯಾವ್ದು ಬಿಡೋದು? ಯಾರು ಹೊಡೆದಿದ್ದಾರೆ ಅಂತ ಏನು ಡಿಕ್ಲರೇಷನ್, ಯಾರು ಸತ್ತಿದ್ದಾರೆ, ಏನಾಗಿದೆ, ಏನು? ನಾವು ಸಾಮಾನ್ಯ ಪ್ರಜೆಗಳ ಮೇಲೆ ಎಲ್ಲೇ ಆಗಲಿ ವಾರ ಮಾಡುವಂಥದ್ದನ್ನು ನಾವು ವಿರೋಧ ಮಾಡ್ತೇವೆ. ಸಾಮಾನ್ಯ ಪಾಕಿಸ್ತಾನ ಪ್ರಜೆಗಳಾಗ್ಬೋದು, ಕರ್ನಾಟಕ ಪ್ರಜೆಗಳಾಗ್ಬೋದು, ಭಾರತ ದೇಶ ಪ್ರಜೆಗಳಾಗ್ಬೋದು, ಬಾಂಗ್ಲಾದೇಶ ಆಗ್ಬೋದು, ಚೈನಾ ಆಗ್ಬೋದು, ಅಫ್ಘಾನಿಸ್ತಾನ ಆಗ್ಬೋದು, ಯಾವುದೇ ದೇಶದ ಸಾಮಾನ್ಯ ಪ್ರಜೆಗಳ ಮೇಲೆ ವಿರೋಧ, ಏನಾದರೂ ವಾರ್ ಮಾಡೋದು ಇಂಥದ್ದು ಮಾಡಿದ್ರೆ ನಾವು ವಿರೋಧನೇ ಅದಕ್ಕೆ. ಆದರೆ ಅಷ್ಟು ಈಸಿಯಾಗಿ ನಮ್ಮ ಬಾರ್ಡ್ರ್ ಒಳಗಡೆ ಬಂದು 3 ದಿವಸದಿಂದ ಅಲ್ಲೇ ಓಡಾಡ್ಕೊಂಡಿದ್ದು ಇದು ಮಾಡಿದ್ದಾರೆ ಅಂತ ಹೇಳಿದ್ರೆ, ಫೈರ್ ಮಾಡಿ ಗಂಡಂದ್ರ ಹೆಂಡ್ತೀರ್ ಮುಂದೆ ಗಂಡಂದ್ರನ್ನ ಹೊಡೆದು, ಆ ಮಕ್ಕಳ ಮುಂದೆ ಹೊಡೆದು ಸಾಯಿಸಿ ಅವ್ರು ಹೋದರೆ ಯಾರಾದರೂ ತಟ್ಕೊಳ್ಳೋಕ್ಕಾಗುತ್ತಾ? ಯಾರಾದರೂ ಅವರೇನೋ ಹೆಣ್ಮಕ್ಳು ಗಟ್ಟಿಯಾಗಿರೋದ್ರಿಂದ ಅವರು ಬಂದವರು, ಇಲ್ಲಾಂದ್ರೆ ಅವ್ರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ಬೇಕಾಗಿತ್ತು ಆ ಕಣ್ಮುಂದೆ ಆ ಘಟನೆ ನೋಡಿದಾಗ. ಅಂಥದಕ್ಕೆ ಪರಿಹಾರ ಇದೆಲ್ಲ. ಆ ಟೆರರಿಸ್ಟ್ಗಳು ಯಾರು, ಬೇರೆ ಯಾವುದು, ಬುಡ ಯಾವುದು, ಕೊಂಬೆ ಯಾವುದು, ರೆಂಬೆ ಯಾವುದು, ಎಲ್ಲವನ್ನು ಹಿಡಿದು ಎಲ್ಲವನ್ನು ಹೊಡಿಬೇಕಾಗಿತ್ತಂತೆ. ಅಲ್ಲಿ ಇಷ್ಟು ಜನ ಹೋಗಿದ್ದಾರಂತೆ, ಕನ್ಫರ್ಮ್ ಆಗಿ 100 ಜನನ ಹೊಡೆದಿದ್ದಾರೆ ಅಂತ ನೀವು ಯಾರಾದರೂ ಟಿ ವಿಯವ್ರು ಹೇಳಿದ್ರ? ನಮಗಿಲ್ಲಿ ಸುಟ್ಟರುವಂಥ ಉಗ್ರರು ಯಾರು? ಅವ್ರು 4 ಜನ 5 ಜನ ಬಂದವರು ಎಲ್ಲೋದ್ರು? ನಮ್ಮ ಊರಲ್ಲಿ ಬಂದು ನಮಗೆ ಹೊಡೆದ್ಬಿಟ್ಟು ಅವರು ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗೋಕ್ಕೆ ಅವಕಾಶ ಎಲ್ಲಿದೆ? ಯಾಕೆ ಬೌಂಡ್ರಿನಲ್ಲಿ ನಮ್ಮವ್ರು ಯಾರು ಇಲ್ವಾ? ನಮ್ಮದು ಸೆಕ್ಯೂರಿಟಿ ಇಲ್ವಾ? ಹಂಗಾದ್ರೆ ಸೆಕ್ಯೂರಿಟಿ ವೈಫಲ್ಯವಾಗಿದೆಯಾ? ಇಂಟೆಲಿಜೆನ್ಸ್ ವೈಫಲ್ಯವಾಗಿದೆಯಾ? ಬೇರೆ ಸಮೇತ ಟೆರರಿಸ್ಟನ್ನು ಕಿತ್ತಾಗೋದಕ್ಕೆ ಚಾನ್ಸ್ ಸಿಕ್ಕಿತ್ತು, ಈ ಚಾನ್ಸನ್ನು ಹಾಳು ಮಾಡಿಕೊಂಡ್ರು. ಈ ದಾಳಿಗೆ ಭಾರತ ಹೆಸರನ್ನ ಕೊಟ್ಟಿದೆ. ಸುಮಾರು 25ಕ್ಕೂ ಹೆಚ್ಚು ಜನ ತಮ್ಮ ಕುಂಕುಮವನ್ನು ಕಳ್ಕೊಂಡ್ರು. ಅದಕ್ಕೆ ಪ್ರತೀಕಾರವಾಗಿ ಯಾರು ಈ ದಾಳಿಯಲ್ಲಿ ತೀರ್ಕೊಂಡ್ರು ಅವರ ಕುಟುಂಬದವರು ಇದಕ್ಕೆ ನಮ್ಗೆ ಯಾವುದೇ ರೀತಿ ಸಹಾಯ ಬೇಡ, ನಮಗೆ ನಮ್ಮ ಸಾವಿಗೆ ನ್ಯಾಯ ಕೊಡಿ. ಇವತ್ತು ನಮ್ಮ ಭಾರತದ ಸೈನಿಕರು, ಸನ್ಮಾನ್ಯ ನಮ್ಮ ಸ್ವಚ್ಛತೆಯ ಪ್ರಧಾನಿ ನರೇಂದ್ರ ಮೋದಿಯವರು ಉಗ್ರರ ತಾಣಗಳ ಬಗ್ಗೆ ದಾಳಿಯನ್ನ ಮಾಡೋ ಮುಖಾಂತರ ಪಾಕಿಸ್ತಾನಕ್ಕೆ ದೊಡ್ಡ ಆಘಾತವನ್ನ ಮಾಡಿದ್ದಾರೆ. ಅಂದ್ರೆ ಪಾಕಿಸ್ತಾನದಲ್ಲಿ ಹೋಗಿನೂ ಭಾರತ ಸ್ಟ್ರೈಕ್ ಮಾಡಬಹುದು ಅನ್ನೋದು 2ನೇ ಬಾರಿ ತೋರಿಸಿದ್ದಾರೆ. ಬಾಂಬೆಲ್ಲಾದಂಥ ದಾಳಿ, ತಾಜ್ 26/11 ಆ ದಾಳಿಯಾದಾಗೆ ನಾವು ಸರಿಯಾದಂಥ ಪಾಠವನ್ನ
ಅವತ್ತು ಪಾಕಿಸ್ತಾನಕ್ಕೆ ಕಲಿಸ್ಬಿಟ್ಟಿದ್ರೆ ಇವತ್ತು ಈ ಥರದ ದಾಳಿಗಳು ಆಗ್ತಾನೆ ಇರಲಿಲ್ಲ. ಅವತ್ತು ಯಾಕೋ ಗೊತ್ತಿಲ್ಲ, ಮನಮೋಹನ್ ಸಿಂಗ್ ಅವ್ರು ಮಾತಾಡೋ ಸ್ಟೈಲೇ ನೋಡಿದೆ ಅವತ್ತು. ಇವತ್ತು ನಮ್ಮ ಕಾಂಗ್ರೆಸ್ಸಿನ ಸ್ನೇಹಿತರು ಗಾಂಧೀಜಿ ಫೋಟೋ ಹಾಕಿ ಶಾಂತಿ 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 ಅಂತ ಹಾಕಿದ್ದಾರೆ. ಆಮೇಲೆ ಯಾರು ಅವ್ರನ್ನ ಮಖದ ಮೇಲೆ ಗೊತ್ತಿಲ್ಲ, ಏನ್ ಮಾಡಿದ್ರೋ ಗೊತ್ತಿಲ್ಲ, ಅದನ್ನು ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಅಂತ ಸುದ್ದಿ ಈಗ. ಇನ್ನೊಂದು ಕಡೆ ಈ ಜಮೀರ್ ನಾನು ಬಾಂಬ್ಗಳನ್ನ ಕಟ್ಕೊಂಡು ಮೈಯೆಲ್ಲ ಬಾಂಬ್ಗಳನ್ನ ಕಟ್ಕೊಂಡು ಪಾಕಿಸ್ತಾನ ಕೂಡ ಹೋಗ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿದ್ರೆ ಕರ್ನಾಟಕ ಕಾಂಗ್ರೆಸ್ ಅವರು ಅಲ್ಲೊಬ್ಬ ಉತ್ತರ ಪ್ರದೇಶದ ಒಬ್ಬ ಕಾಂಗ್ರೆಸ್ ಅಧ್ಯಕ್ಷ ಇದ್ದ, ಅವನು ನಮ್ಮ ವಿಮಾನಗಳಿಗೆಲ್ಲ ಈ ನಿಂಬೆಹಣ್ಣು ಕಟ್ಟಿಬಿಟ್ಟು ಪೋಸ್ಟ್ ಮಾಡಿದ್ದಾಗ, ನಮ್ಮ ವಿಮಾನಗಳಿಗೆ ಯುದ್ಧ ವಿಮಾನಗಳಿಗೆ ಪೋಸ್ಟ್ ಮಾಡಿದ್ದ. ಇಲ್ಲಿ ನೋಡಿದ್ರೆ ಜಮೀರ್ ಅಹಮದ್ ಬಾಂಬ್ಗಳನ್ನ ಕಟ್ಕೊಂತಾರೆ, ಅಲ್ಲಿ ನೋಡಿದ್ರೆ ಕಾಂಗ್ರೆಸ್ ಅವರು ನಮ್ಮ ಯುದ್ಧ ವಿಮಾನಿಗಳಿಗೆ ನಿಂಬೆಹಣ್ಣು ಮೆಣಸಿನಕಾಯಿ ಎಲ್ಲ ಕಟ್ಟಿ ಕುಚೋದ್ಯ ಮಾಡಿರೋದನ್ನು ನೋಡಿದಿರಿ ನಾವು. ಕಳೆದ ಬಾರಿ ಈ ತರ ದಾಳಿ ಆದಾಗ, ಪುಲ್ಗಾಮ್ ದಾಳಿ ಆದಾಗ ಕಾಂಗ್ರೆಸ್ ಅವರು ಹೇಳಿದ್ರು ಅಲ್ಲೊಂದು 5 ಮರ ಬಿದ್ದಿದೆ, ಒಂದು 4 ಇಟಿಕೆ ಬಿದ್ದಿದೆ, ಸಾಕ್ಷಿ ಕೊಡಿ ಅಂತ ಕೇಳಿದ್ರು. ಸರಿ ಘಟನೆ ಆದಾಗ, ಸರ್ಜಿಕಲ್ ಸ್ಟ್ರೈಕ್ ಆದಾಗ, ಉರಿ ಸರ್ಜಿಕಲ್ ಸ್ಟ್ರೈಕ್ ಆದಾಗ ದಾಖಲೆಗಳನ್ನ ಕೇಳಿದ್ರು, ದಾಖಲೆಗಳ ಕೊಡಿ, ಸಾಕ್ಷ್ಯ ಕೊಡಿ, ಸುಮ್ಮನೆ ಇವೆಲ್ಲ ನೀವು ಮ್ಯಾನಿಪುಲೇಟೆಡ್ ಅಂತೇಳಿ ಸುಮಾರು 1 ತಿಂಗಳ ಕಾಲ ಕಾಂಗ್ರೆಸ್ ಅವರು ನಮ್ಮ ದೇಶದ ಪ್ರಧಾನಿ ಮೇಲೆ, ಸೈನಿಕರ ಮೇಲೆ, ಎಕ್ಸ್ಪೆಷಲಿ ಸೈನಿಕರ ಮೇಲೆ ಅಪನಂಬಿಕೆಯನ್ನ ವ್ಯಕ್ತ ಮಾಡಿದ್ರು. ನೀವು ಮಾಡೇ ಇಲ್ಲ ಸೈನಿಕರು, ನೀವು ಹೋಗೇ ಇಲ್ಲ ಅಂತೇಳಿ. ನನಗನ್ಸುತ್ತೆ ಈಗ ಅವರು ಸಾಕ್ಷಿ ಕೇಳಕ್ ಮುಂಚೆನೆ ಎಲ್ಲಾ ಮಾಧ್ಯಮದಲ್ಲೂ ಕೂಡ, ಅಂತಾರಾಷ್ಟ್ರೀಯ ನಮ್ಮ ದೇಶದ ಎಲ್ಲಾ ಮಾಧ್ಯಮದಲ್ಲೂ ಕೂಡ ಸಾಕ್ಷಿಗಳು ಈಗಾಗಲೇ ಬಂದ್ಬಿಟ್ಟಿದೆ. ನನ್ಗೆ ಗೊತ್ತಿಲ್ಲ ಕಾಂಗ್ರೆಸ್ ಅವರು ಇನ್ನೂ ಏನನ್ನ ಸಾಕ್ಷಿಗಳು ಹುಡುಕ್ತಾರ, ಶಾಂತಿ ಮಂತ್ರವನ್ನ, ಕರ್ನಾಟಕ ಕಾಂಗ್ರೆಸ್ಸಿನ ಶಾಂತಿ ಮಂತ್ರವನ್ನ ಪಠಿಸ್ತಾರ. ಆಪರೇಷನ್ ಸಿಂಧೂರ ಅದಕ್ಕೆ ಸಂಬಂಧಪಟ್ಟಂತೆ ಅಪಸ್ವರದ ಮಾತಾಡ್ತಿದ್ದಾರೆ. ಕೆಲವರು ಒಂದು ಹೆಜ್ಜೆ ಮುಂದೋಗಿ ಹೇಳಿದ್ದಾರೆ, ಭಯೋತ್ಪಾದನೆಯನ್ನ ಬೇರ್ ಸಹಿತ ಕಿತ್ತಾಕಬೇಕು, ಯಾಕೆ ಯುದ್ಧ ನಿಲ್ಲಿಸಿದ್ರಿ ಅನ್ನುವ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇನ್ ಕೆಲವರು ಬರೀ ಒಂದು ಯಾಕೋ 4 ವಿಮಾನ ಹಾರೋಗಿ ಅದು ಹಿಂಗೆ ಹಂಗೆ ಅಂತ ಹೇಳಿದ್ರೆ ಸಾಕ ಅನ್ನುವ ಮಾತನ್ನು ಆಡಿದ್ದಾರೆ. ಇವರೆಲ್ಲರ ಹೇಳಿಕೆಯನ್ನು ಗಮನಿಸಿದರೆ, ಅದು ಪ್ರಿಯಾಂಕಾ ಖರ್ಗೆ ಅವ್ರ ಹೇಳಿಕೆ ಇರ್ಬೋದು, ಸಂತೋಷ್ ಲಾಡ್ ಅವ್ರ ಹೇಳಿಕೆ ಇರ್ಬೋದು, ಕೃಷ್ಣ ಬೈರೇಗೌಡರ ಹೇಳಿಕೆ ಇರ್ಬೋದು, ಕೋಲಾರದ ಶಾಸಕ ಕೊತ್ತೂರು ಮಂಜುನಾಥ್ ಅವರ ಹೇಳಿಕೆ ಇರ್ಬೋದು, ಆಪರೇಷನ್ ಸಿಂಧೂರದ ಬಗ್ಗೆ ಅಪಪ್ರಚಾರ ಮಾಡುವ ಟಾಸ್ಕನ್ನೇ ಇವರಿಗೆ ಕೊಟ್ಟಂತೆ ಕಾಣುತ್ತೆ. ಮತ್ತೆ ಇವರ ನಾಯಕರುಗಳಲ್ಲೇ ದ್ವಂದ್ವ ಕಾಣ್ತಾ ಇದೆ. ಒಂದು ಕಡೆ ಶಶಿ ತರೂರ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾರತ ಸರ್ಕಾರದ ಜೊತೆಗೆ ನಾವಿದ್ದೇವೆ, ಇದು ಸಂದರ್ಭಯೋಚಿತವಾಗಿರತಕ್ಕಂಥ ಕ್ರಮ ಅಂತ ಶ್ಲಾಘನೆಯ ಮಾತಾಡಿದರೆ, ಇಡೀ ದೇಶ ಯುದ್ಧ ಬೇಕು ಅಂತಿದ್ದಾಗ ನಮ್ಮ ಸಿದ್ದರಾಮಯ್ಯನವರು ಯುದ್ಧ ಬೇಡ ಅನ್ನೋ ಸಂದೇಶವನ್ನು ಕೊಟ್ಟು ಸಾರ್ವಜನಿಕರ ಟೀಕೆಗೆ ಒಳಗಾದ ನಂತರ ಆಪರೇಷನ್ ಸಿಂಧೂರದ ಕ್ರೆಡಿಟ್ ಪೂರ್ತ ಸೈನ್ಯಕ್ಕೆ ಅಂತ ದೊಡ್ಡ ಹಣೆ ಮೇಲೆ ಕುಂಕುಮ ಹಚ್ಕೊಂಡು ಈಗ ನನ್ನ ಹಣೆಯಲ್ಲಿ ಕುಂಕುಮ ದಿನ ಇರುತ್ತೆ, ನಾನು ಕುಂಕುಮ ಇಡದೇ ಇದ್ದರೆ ಇದೇನಿದು ಹಾಗೆ ಬಂದಿದ್ದೀಯಾ ಅಂತ ಕೇಳ್ತಾರೆ. ಆದರೆ ಸಿದ್ದರಾಮಯ್ಯನವ್ರದ್ದು ಹಂಗಲ್ಲ, ನನಗೆ ಕುಂಕುಮ ಕಂಡ್ರೆ ಹೆದರಿಕೆ ಆಗುತ್ತೆ ಅಂತ ಹೇಳಿಕೆ ಕೊಟ್ಟವರು. ಅವರು ಹಂಗೆ ಹೇಳಿಕೆ ಕೊಟ್ಟವರು ಎಷ್ಟು ಅಂದರೆ ದೊಡ್ಡ ಅಗಲದ ಕುಂಕುಮ ಇಟ್ಕೊಂಡು ಬಂದಿದ್ರು.
ಹಾಗೆ ಇಟ್ಕೊಂಡು ಬಂದು ಆಪರೇಷನ್ ಸಿಂಧೂರವನ್ನು ಪ್ರಶಂಸೆ ಮಾಡಿದ್ರು ಮತ್ತು ಇಡೀ ಕ್ರೆಡಿಟ್ ಸೈನ್ಯಕ್ಕೆ ಅಂತ ಹೇಳಿದರು. ನಾವು ಯಾರೂ ಅದನ್ನು ಅಲ್ಲಗಳಿಲ್ಲ, ಎಲ್ಲ ಇಡೀ ಕ್ರೆಡಿಟ್ ಸೈನ್ಯಕ್ಕೆ ಹೋಗಬೇಕು ಅಂತ ನಾವು ಹೇಳಿದ್ವಿ. ಆದರೆ ಈಗ ಅಪಪ್ರಚಾರ ಯಾಕೆ ಮಾಡ್ತಾ ಇದ್ದಾರೆ? ಇವ್ರ ಉದ್ದೇಶ ಏನು? ನಿಮ್ಮ ಅಪನಂಬಿಕೆ, ನಿಮ್ಮ ಅಪಪ್ರಚಾರ ಸೈನ್ಯದ ಬಗ್ಗೆನೋ ಅಥವಾ ರಾಜಕೀಯ ನೇತೃತ್ವದ ಬಗ್ಗೆನೋ?